ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮತ್ತೊಂದು ಯುದ್ಧ, ದಾಳಿ ಪ್ರತಿದಾಳಿ ನಿಶ್ಚಿತ ಅನ್ನೋ ವಾತಾವರಣ ಇದೆ. ಇದನ್ನ ಪಾಕಿಸ್ತಾನದ ರಕ್ಷಣಾ ಸಚಿವ ಅಲಿಯಾಸ್ ಹರಗುಬಾಯಿಯ ಖ್ವಾಜಾ ಆಸಿಫ್ ಹೇಳಿಕೆ ಕೊಟ್ಟು ಈ ರೀತಿ ಮಾತನಾಡಿದ್ದಾರೆ. ಟಿವಿ ಇಂಟರ್ವ್ಯೂನಲ್ಲಿ ಕೂತು ಮಾತನಾಡಿರೋ ಈ ಮಂತ್ರಿ, ನನಗೆ ಉದ್ವಿಗ್ನತೆ ಹೆಚ್ಚು ಮಾಡೋಕ್ಕೇನು ಇಂಟ್ರೆಸ್ಟ್ ಇಲ್ಲ, ಆದರೆ ಭಾರತ ನಮ್ಮ ಜೊತೆಗೆ ಯುದ್ಧ ನಡೆಸೋ ನಿಜವಾದ ರಿಸ್ಕ್ ಇದೆ, ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ, ಯುದ್ಧ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಹೊಸ ಯುದ್ಧವೆಲ್ಲಾದರೂ ನಡೀತು ಅಂದರೆ ದೇವರ ಇಚ್ಛೆಯಂತೆ ಹಿಂದಿನ ಯುದ್ಧಕ್ಕಿಂತ ಮತ್ತಷ್ಟು ಉತ್ತಮ ರಿಸಲ್ಟನ್ನು ನಾವು ಗಳಿಸ್ತೀವಿ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಭಾರತದ ಐಕ್ಯತೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಭಾರತ ಯಾವತ್ತೂ ಒಂದು ಯುನೈಟೆಡ್ ರಾಷ್ಟ್ರವಾಗಿ ಇರಲಿಲ್ಲ, ಆದರೆ ಒಂದೇ ಒಂದು ಸಲ ಅಂದರೆ ಮೊಘಲ್ ಚಕ್ರವರ್ತಿ ಔರಂಗಜೇಬರ ಕಾಲದಲ್ಲಿ ಮಾತ್ರ ಸ್ವಲ್ಪ ಟೈಮ್ವರೆಗೆ ಭಾರತ ಯುನೈಟೆಡ್ ಆಗಿತ್ತು. ಆಮೇಲೆ ಎಲ್ಲ ಇಂಡಿಪೆಂಡೆಂಟ್ ಆಗಿಬಿಟ್ರು. ಆದರೆ ನಮ್ಮ ಪಾಕಿಸ್ತಾನ ಹಾಗಲ್ಲ. ದೇವರ ಹೆಸರಲ್ಲಿ ರಚನೆಯಾದ ಪಾಕಿಸ್ತಾನ ಇದು. ಪಾಕಿಸ್ತಾನದಲ್ಲಿ ಆಗಾಗ ಆಂತರಿಕ ಜಗಳಗಳು ಆಗ್ತಾ ಇರುತ್ತೆ. ಆದರೆ ಭಾರತದ ವಿರುದ್ಧ ಸಂಘರ್ಷ ಅಂತ ಬಂದಾಗ ನಾವೆಲ್ಲ ಒಟ್ಟಾಗಿ ನಿಲ್ತೀವಿ ಅಂತ ಹೇಳಿದ್ದಾರೆ. ಇವರಿಗೆ ನಮ್ಮ ಚಕ್ರವರ್ತಿ ಅಶೋಕ ಸಾಮ್ರಾಟರ ಬಗ್ಗೆ, ಚೋಳರ ಬಗ್ಗೆ ಎಲ್ಲ ಅಷ್ಟು ಮಾಹಿತಿ ಇಲ್ಲ ಅಂತ ಕಾಣುತ್ತೆ. ಇತಿಹಾಸ ಎಲ್ಲ ಅಷ್ಟೆಲ್ಲ ಓದಿ ತಿಳ್ಕೊಂಡಿರ್ಬೇಕಲ್ಲ, ಅಷ್ಟೆಲ್ಲ ಟೈಮ್ ಇರಬೇಕಲ್ಲ, ಅಷ್ಟೆಲ್ಲ ಬುದ್ಧಿಶಕ್ತಿ, ಟೈಮ್ ಇಲ್ಲದೆ ಇವರಿಗೆ ಬುದ್ಧಿಶಕ್ತಿ ಇರಬೇಕಲ್ವಾ. ಏನೋ ಇತ್ತೀಚೆಗಷ್ಟೇ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರ್ಕ್ರೀಕ್ ಪ್ರದೇಶದಲ್ಲಿ ಕುತಂತ್ರ ಮಾಡಿದ್ರೆ ಪಾಕಿಸ್ತಾನದ ಭೂಪಟವನ್ನೇ ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳಿದರು. ಇದರ ಬೆನ್ನಲ್ಲೇ ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಕೂಡ ಪಾಕಿಸ್ತಾನ ಭಯೋತ್ಪಾದನೆಯ ಚಾಳೆ ಬಿಟ್ಟಿಲ್ಲ ಅಂದರೆ ಸರಿ ಇರಲ್ಲ, ಅದನ್ನು ಜಿಯೋಗ್ರಫಿಯಿಂದಲೇ ತೆಗೆದು ಹಾಕ್ತೀವಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಆನಂತರ ಉಗ್ರರು ನಾವು ಮತ್ತೆ ದಾಳಿ ಮಾಡ್ತೀವಿ ಅನ್ನೋ ವಿಡಿಯೋವನ್ನು ರಿಲೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಈ ಖ್ವಾಜಾ ಆಸಿಫ್ನಿಂದ ಈ ರೀತಿ ಹೇಳಿಕೆ ಬಂದಿದೆ ಪಾಕಿಸ್ತಾನದ ಮಿನಿಸ್ಟರ್ನಿಂದ. ಏನೋ ಕಾಶ್ಮೀರ ಕಣಿವೆಯಲ್ಲಿ ಭಾರತದ ಉಗ್ರ ಸಂಹಾರ ಯಾಗ ಮುಂದುವರೆದಿದೆ. ಉಗ್ರರ ಮೂವ್ಮೆಂಟ್ ಬಗ್ಗೆ ಗುಪ್ತಚರ ಮಾಹಿತಿ ಆಧರಿಸಿ ಜಮ್ಮು ಕಾಶ್ಮೀರ ಪೊಲೀಸರ ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ ಶೋಧ ಕಾರ್ಯಾಚರಣೆ ಶುರು ಮಾಡಿತ್ತು. ಈ ವೇಳೆ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಬಿರಾನ್ತಬ್ ಏರಿಯಾದಲ್ಲಿ ಉಗ್ರರು ಹಾಗೂ ಪೊಲೀಸರ ನಡುವೆ ಭಾರೀ ಗುಂಡಿನ ಚಕಮಕಿಯಾಗಿದೆ. ಇದರ ಬೆನ್ನಲ್ಲೇ ಕೇಂದ್ರ ಮೀಸಲು ಪಡೆ, ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆ ಭಾಗವನ್ನು ಸುತ್ತುವರೆದ್ರು. 3-4 ಉಗ್ರರು ಭದ್ರತಾ ಪಡೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಮಂಗಳವಾರ ತಡರಾತ್ರಿ ಈ ಘಟನೆ ಶುರುವಾಯಿತು. ಇನ್ನೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯ ಬಸಂತ್ಗಢ್ನ ಧರ್ನಿ ಟಾಪ್ ಏರಿಯಾದಲ್ಲಿ 3 ಶಂಕಿತ ಉಗ್ರರ ಮೂವ್ಮೆಂಟ್ಸ್ ಬಗ್ಗೆ ಸ್ಥಳೀಯರು ಸೇನೆಗೆ ಮಾಹಿತಿ ಕೊಟ್ಟರು. ಆ ಭಾಗದಲ್ಲೂ ಕೂಡ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಏನೋ ಸ್ನೇಹಿತರೆ, ಸುತ್ತು ಜಗತ್ತು ಮುಂದುವರಿಸೋ ಮುನ್ನ ಒಂದು ಸಣ್ಣ ಅಪೀಲ್. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಬೆಂಬಲವನ್ನ ಕೊಡಿ ಅಂತ ಮನವಿ. ಬನ್ನೀಗ ಸುತ್ತು ಜಗತ್ತು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಪಾಕಿಸ್ತಾನದ ನಿಜವಾದ ಹಣೆ ಬರಹ ಬಯಲಾಗ್ತಾನೆ ಇರುತ್ತೆ. ಈಗೇನು ಗೊತ್ತಾ ಮಾಹಿತಿ? ಉಗ್ರ ದಾಳಿ ಮತ್ತು ಮುನೀರ್ ಸೇನೆಯ ದಾಳಿಗಳಿಂದ 3 ತಿಂಗಳಲ್ಲಿ ಸುಮಾರು 900ಕ್ಕೂ ಅಧಿಕ ನಾಗರಿಕರು ಪಾಕ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ಸುಮಾರು 2414 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಪಾಕ್ನಲ್ಲಿರೋ ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ CRSS ಈ ಮಾಹಿತಿ ಕೊಟ್ಟಿದೆ. ಸುಮಾರು 329 ದಾಳಿಗಳಲ್ಲಿ ಈ ಪ್ರಮಾಣದ ಸಾವು ನೋವಾಗಿದೆ. ಹಾಗೆ 599 ಜನ ಗಾಯಗೊಂಡಿದ್ದಾರೆ ಅಂತ ಕೂಡ ಹೇಳಿದೆ. ಹಿಂದಿನ 3 ತಿಂಗಳಿಗೆ ಹೋಲಿಸಿದ್ರೆ ಸುಮಾರು 46% ಸಾವು ನೋವು ಹೆಚ್ಚಾಗಿದೆ, ಏರ್ತಲೇ ಇದೆ. ಏನೋ ಕೆನಡಾದಿಂದ ಉಗ್ರ ಹಣೆಪಟ್ಟಿ ಕಟ್ಟಿಸಿಕೊಂಡಿರೋ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಮತ್ತೆ ದಾಳಿ ಮಾಡಿದೆ. ಕೆನಡಾದ ಸರೆನಲ್ಲಿ ಹಲವು ಕಡೆ ಗುಂಡಿನ ದಾಳಿ ನಡೆಸಲಾಗಿದೆ. ರೆಸ್ಟೋರೆಂಟ್ ಮಾಲೀಕರೊಬ್ಬರಿಗೆ ಸಂಬಂಧಪಟ್ಟ ಸುಮಾರು 4 ಸ್ಥಳಗಳ ಮೇಲೆ ಈ ರೀತಿ ದಾಳಿ ನಡೆಸಲಾಗಿದೆ. ಬಿಷ್ಣೋಯ್ ಗ್ಯಾಂಗ್ನ ಅಸೋಸಿಯೇಟ್ ಗೋಲ್ಡಿ ದಿಲೋನ್ ಈ ದಾಳಿಗಳ ಹೊಣೆಯನ್ನು ಹೊತ್ಕೊಂಡಿದ್ದಾನೆ. ಈ ರೆಸ್ಟೋರೆಂಟ್ನ ಮಾಲೀಕ ಕಾರ್ಮಿಕರಿಗೆ ಕಿರುಕುಳ ಕೊಡ್ತಾ ಇದ್ದಾನೆ ಮತ್ತು ಅವರಿಗೆ ಸಂಬಳವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಈ ದಾಳಿ ಮಾಡಿದ್ದೀವಿ. ಕಾರ್ಮಿಕರನ್ನ ಶೋಷಣೆ ಮಾಡೋರ ವಿರುದ್ಧ ನಾವು ಇದೇ ರೀತಿ ಕ್ರಮವನ್ನು ಕೈಗೊಳ್ತಾ ಇರ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾನೆ. ಸದ್ಯ ಈ ದಾಳಿಯಲ್ಲಿ ಯಾವುದೇ ಸಾವು ನೋವು ಆಗಿರೋ ಬಗ್ಗೆ ವರದಿಯಾಗಿಲ್ಲ. ಈ ದಾಳಿಗಿಂತ ಮುಂಚೆ ಅಂದರೆ ಅಕ್ಟೋಬರ್ 5ಕ್ಕೆ ಬಿಷ್ಣೋಯ್ ಗ್ಯಾಂಗ್ ಹಲವು ಕಡೆ ದಾಳಿ ಮಾಡಿತ್ತು. ಲಾರೆನ್ಸ್ ಬಿಷ್ಣೋಯ್ ಹೆಸರು ಹೇಳಿ ವ್ಯಕ್ತಿಯೊಬ್ಬ ಹಣ ಸುಲಿಗೆ ಮಾಡಿದ ನಂತರ ದಾಳಿ ಮಾಡಿ ಹೊಣೆ ಕೂಡ ಹೊತ್ಕೊಂಡಿತ್ತು. ಈಗ ಮತ್ತೆ ದಾಳಿ ಮಾಡಲಾಗಿದೆ. ಏನೋ ಅರಬ್ ಸ್ಪ್ರಿಂಗ್ ಆದ ರೀತಿಯಲ್ಲೇ ಎಲ್ಲೆಲ್ಲೂ ಆಡಳಿತಾರೂಢ ಸರ್ಕಾರಗಳ ವಿರುದ್ಧ ಜನ ದಂಗೆ ಹೇಳ್ತಾ ಇದ್ದಾರೆ. ಅದು ನಿಮಗೆ ಗೊತ್ತೇ ಇದೆ. ನೇಪಾಳ, ಬಾಂಗ್ಲಾ, ಸಿರಿಯಾ ಎಲ್ಲ ಕಡೆ ಆಗಿದೆ. ಮಡಗಾಸ್ಕರಲ್ಲೂ ಕೂಡ ಆಯಿತು. ಆದರೆ ಈಗ ದಕ್ಷಿಣ ಅಮೆರಿಕದ ಈಕ್ವೆಡಾರ್ನಲ್ಲೂ ಕೂಡ ಇಂತಹದ್ದೇ ಘಟನೆಯಾಗಿದೆ. ಜನ ಪ್ರತಿಭಟನೆಯೊಂದಿಗೆ ಅಲ್ಲಿನ ಅಧ್ಯಕ್ಷ ಡೇನಿಯಲ್ ನೊಬೋವರನ್ನ ಹತ್ಯೆಗೂ ಪ್ರಯತ್ನ ಪಟ್ಟಿದ್ದಾರೆ. ಈಕ್ವೆಡಾರ್ನಲ್ಲಿ ಕೆನಾರ್ ಪ್ರಾಂತ್ಯದಲ್ಲಿ ಬರೋಬ್ಬರಿ 500ಕ್ಕೂ ಅಧಿಕ ಜನ ಒಟ್ಟಾಗಿ
ಡೇನಿಯಲ್ ಬೆಂಗಾವಲು ವಾಹನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರಿದ್ದ ಕಾರನ್ನ ಸುತ್ತುವರೆದು ಕಲ್ಲು ತೂರಾಟ ಮಾಡಿದ್ದಾರೆ. ಅದೃಷ್ಟವಶಾತ್ ಡೇನಿಯಲ್ಗೆ ಗಾಯಗಳಾಗಿಲ್ಲ, ಬಚಾವಾಗಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಜೀವ ಉಳಿಸ್ಕೊಂಡಿದ್ದಾರೆ. ಕಾರ್ ಮಾತ್ರ ಡ್ಯಾಮೇಜ್ ಆಗಿದೆ. ಅಧ್ಯಕ್ಷರ ಬೆಂಗಾವಲು ವಾಹನಗಳ ಗಾಜುಗಳು ಕೂಡ ಪುಡಿ ಪುಡಿಯಾಗಿದೆ. ಈ ಘಟನೆ ಸಂಬಂಧ 5 ಅರೆಸ್ಟ್ ಮಾಡಲಾಗಿದ್ದು, ಇವರ ವಿರುದ್ಧ ಭಯೋತ್ಪಾದನೆ ಮತ್ತು ಹತ್ಯೆ ಯತ್ನದ ಪ್ರಕರಣ ದಾಖಲಿಸ್ತಾ ಇದ್ದೀವಿ ಅಂತ ಈಕ್ವೆಡಾರ್ ಸರ್ಕಾರ ಹೇಳಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಡೀಸೆಲ್ ಸಬ್ಸಿಡಿಯನ್ನ ಎಂಡ್ ಮಾಡೋಕೆ ಡೇನಿಯಲ್ ಸರ್ಕಾರ ನಿರ್ಧಾರ ಮಾಡಿತ್ತು. ಹೀಗೆ ಮಾಡೋದ್ರಿಂದ ಪ್ರತಿ ವರ್ಷ $1.1 ಬಿಲಿಯನ್ ಹಣ ಉಳಿಸಬಹುದು. ಈ ಹಣವನ್ನ ರೈತರು ಮತ್ತು ಸಾರಿಗೆ ಕಾರ್ಮಿಕರಿಗೆ ಪರಿಹಾರವಾಗಿ ಕೊಡಲಾಗುತ್ತೆ ಅಂತ ಆರ್ಡರ್ ಪಾಸ್ ಮಾಡಲಾಗಿತ್ತು. ಹಾಗೆ ನೋಡಿದ್ರೆ ಈ ಲೀಡರ್ ತುಂಬಾ ಪ್ರೋಗ್ರೆಸಿವ್, ಅಭಿವೃದ್ಧಿಗೋಸ್ಕರ ಸಾಕಷ್ಟು ಶ್ರಮ ಹಾಕ್ತಿದ್ದಾರೆ. ಜಸ್ಟ್ 37 ವರ್ಷ ವಯಸ್ಸು, ಆದರೆ ಫ್ರೀ ಬೇಕು ಅಂತ ಮತ್ತೆ ರುಚಿಗೆದ್ದ ಜನ ಕೆಲ ದಿನಗಳಿಂದ ಪ್ರತಿಭಟಿಸ್ತಾ ಇದ್ರು. ಆದ್ರೀಗ ಒಂದಷ್ಟು ಜನ ಸೇರ್ಕೊಂಡು ಒಂಥರ ಜನರ ಪ್ರತಿಭಟನೆ ಹೆಸರಲ್ಲಿ ಅಧ್ಯಕ್ಷರನ್ನ ಹತ್ಯೆ ಮಾಡೋಕೆ ಹೋಗಿದ್ದಾರೆ. ಪಾಲಿಟಿಕ್ಸ್ನಲ್ಲಿ ಡೇಂಜರಸ್ ಟ್ರೆಂಡ್ ಇದು. ಜನರ ಪ್ರತಿಭಟನೆ ಯಾವುದು? ಒಂದು ಗುಂಪು ಜನರ ಪ್ರತಿಭಟನೆ ಹೆಸರಲ್ಲಿ ಅದನ್ನು ಮುಂದಿಟ್ಟುಕೊಂಡು ಒಂದು ರೀತಿ ದೇಶದ ವಿರುದ್ಧವೇ ಮಾಡ್ತಿರೋ ಪಿತೂರಿ ಯಾವುದು? ಪತ್ತೆ ಮಾಡೋದು ತುಂಬ ಕಷ್ಟ. ಥಿನ್ ಲೈನ್ ಇರುತ್ತೆ ಅಲ್ಲಿ. ಇಲ್ಲೂ ಹಾಗೆ ಆಗಿದೆ. ಏನೋ ಫ್ರಾನ್ಸ್ನಲ್ಲೂ ಕೂಡ ದಿನೇ ದಿನೇ ರಾಜಕೀಯ ಪರಿಸ್ಥಿತಿ ಹಳ್ಳ ಹಿಡಿತಾ ಇದೆ. ಈಗ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಕಚೇರಿ ಮುಂದೆ ಸ್ಫೋಟ ಉಂಟಾಗಿದೆ. ಇದು ಯಾವ ರೀತಿ ಸ್ಫೋಟ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಶಬ್ದ ಜೋರಾಗಿ ಕೇಳಿಬಂದಿದೆ. ಇತ್ತೀಚೆಗಷ್ಟೇ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ ಸೆಬಾಸ್ಟಿಯನ್ ಲೆಕೋರ್ನು ರಾಜೀನಾಮೆ ನಂತರ ಈ ಬೆಳವಣಿಗೆಯಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಭಾರತಕ್ಕೆ ಬಂದಿಳಿದಿದ್ದಾರೆ. 2024ರಲ್ಲಿ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆದ ನಂತರ ಮೊದಲ ಬಾರಿಗೆ ಕಿಯರ್ ಸ್ಟಾರ್ಮರ್ ಭಾರತಕ್ಕೆ ಲ್ಯಾಂಡ್ ಆಗಿದ್ದಾರೆ. ಬಂದು ಮುಂಬೈನಲ್ಲಿ ಅವರನ್ನ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲರಾದ ಆಚಾರ್ಯ ಏರ್ಪೋರ್ಟ್ನಲ್ಲಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕಿಯರ್ ಸ್ಟಾರ್ಮರ್ ಜೊತೆಗೆ 100ಕ್ಕೂ ಅಧಿಕ ಬಿಸಿನೆಸ್ ನಾಯಕರ ನಿಯೋಗ ಕೂಡ ಇದೆ. 2 ದಿನಗಳ ಕಾಲ ಇವರೆಲ್ಲ ಭಾರತದಲ್ಲಿ ಸ್ಟೇ ಮಾಡ್ತಾರೆ. ಹಾಗೆ PM ಮೋದಿ ಮತ್ತು ಸ್ಟಾರ್ಮರ್ ಮೀಟ್ ಆಗಿ ಮಾತುಕತೆ ಕೂಡ ನಡೆಸ್ತಾರೆ. 2 ರಾಷ್ಟ್ರಗಳ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾರೆ. ಅಂದಹಾಗೆ ಕಳೆದ ಜುಲೈ ತಿಂಗಳಲ್ಲಿ ಭಾರತ ಮತ್ತು ಬ್ರಿಟನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿತ್ತು. ಅದರ ಬೆನ್ನಲ್ಲೇ ಕಿಯರ್ ಸ್ಟಾರ್ಮರ್ ಭಾರತಕ್ಕೆ ಬಂದಿದ್ದಾರೆ. ಇನ್ನು ಟ್ರಂಪ್ ಹೆಚ್ಚುವರಿ ಟ್ಯಾರಿಫ್ ಏರಿ ಭಾರತ ಮತ್ತು ಅಮೆರಿಕ ಸಂಬಂಧ ಹಾಳಾಗಿರೋ ಹೊತ್ತಲ್ಲೂ ಕೂಡ ಈ ಭೇಟಿ ಇಂಪಾರ್ಟೆಂಟ್ ಆಗುತ್ತೆ. 100 ಜನರ ನಿಯೋಗದೊಂದಿಗೆ ಬ್ರಿಟಿಷ್ ಏರ್ವೇಸ್ ವಿಮಾನದಲ್ಲಿ ಭಾರತಕ್ಕೆ ಬರುವಾಗ ಕಿಯರ್ ಸ್ಟಾರ್ಮರ್ ತಮ್ಮ ನಿಯೋಗವನ್ನ ಕಾಕ್ಪಿಟ್ ಒಳಗೆ ಕೂತು ಸ್ವಾಗತ ಮಾಡಿದ್ದಾರೆ. ಇಂಟರ್ಕಾಮ್ ಮೂಲಕ ಮಾತನಾಡಿ, ಇದು ನಿಮ್ಮ ಪ್ರಧಾನಿ ಕಾಕ್ಪಿಟ್ ಒಳಗೆ ಕೂತು ಮಾತನಾಡ್ತಿರೋದು. ಭಾರತಕ್ಕೆ ನಾವು ಕೈಗೊಂಡಿರೋ ದೊಡ್ಡ ಬಿಸ್ನೆಸ್ ಟ್ರಿಪ್ ಇದು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ವ್ಯಾಪಾರ ಒಪ್ಪಂದದಿಂದ ಬೆನಿಫಿಟ್ ಪಡ್ಕೊಂಡು ಚೆನ್ನಾಗಿ ವ್ಯಾಪಾರ ನಡೆಸೋಕೆ ನಿಮ್ಮೊಂದಿಗೆ ಕೆಲಸ ಮಾಡೋಕೆ ಎಕ್ಸೈಟೆಡ್ ಆಗಿದ್ದೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿರೋ ಬಗ್ರಾಮ್ ವಾಯುನೆಲೆಯನ್ನ ಮರಳಿ ಅಮೆರಿಕದ ಕಂಟ್ರೋಲ್ಗೆ ತಗೊಳ್ಳೋ ಟ್ರಂಪ್ ಪ್ಲಾನ್ಗೆ ಭಾರತವೂ ಸೇರಿ ಹಲವು ರಾಷ್ಟ್ರಗಳಿಂದ ವಿರೋಧ ವ್ಯಕ್ತವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಮುಲ್ಲಾ ಜನರಲ್ ಮುನೀರ್ನ ಪಾಕಿಸ್ತಾನ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ರಷ್ಯಾದಲ್ಲಿ ಮಾಸ್ಕೋ ಫಾರ್ಮ್ಯಾಟ್ ಕನ್ಸಲ್ಟೇಷನ್ಸ್ನ 7ನೇ ಮೀಟಿಂಗ್ ಇತ್ತು. ಈ ಸಭೆಯಲ್ಲಿ ಭಾರತ, ಇರಾನ್, ಚೈನಾ, ರಷ್ಯಾ, ಕಿರ್ಗಿಸ್ತಾನ್, ಕಜಕಿಸ್ತಾನ್, ಪಾಕಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೆಕಿಸ್ತಾನ್ನ ರಾಜತಾಂತ್ರಿಕ ಅಧಿಕಾರಿಗಳು ಪಾಲ್ಗೊಂಡಿದ್ರು. ಇಲ್ಲಿ ಜಂಟಿ ಹೇಳಿಕೆ ಬಂದಿದೆ, ಜಾಯಿಂಟ್ ಸ್ಟೇಟ್ಮೆಂಟ್. ಅಫ್ಘಾನಿಸ್ತಾನ್ ಸೇರಿದ ಹಾಗೆ ನೆರೆಯ ರಾಷ್ಟ್ರಗಳಲ್ಲಿ ಯಾವುದೇ ದೂರದ ರಾಷ್ಟ್ರಕ್ಕೆ ಸೇನಾ ನಿಯೋಜನೆ ಮಾಡೋಕೆ ಅವಕಾಶ ನಾವು ಕೊಡಲ್ಲ. ಇದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯ ಹಿತಾಸಕ್ತಿಯನ್ನ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಸಭೆಯಲ್ಲಿ ಭಾರತದ ಪರವಾಗಿ ರಷ್ಯಾಗೆ ಭಾರತದ ರಾಯಭಾರಿಯಾಗಿರೋ ವಿನಯ್ ಕುಮಾರ್ ಕೂಡ ಪಾಲ್ಗೊಂಡಿದ್ರು. ಇತ್ತ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಅಮೀರ್ ಖಾನ್ ಮುಟಾಕಿ ಕೂಡ ಪಾಲ್ಗೊಂಡಿದ್ರು. ಏನೋ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಪ್ರಯತ್ನ ಮುಂದುವರೆದಿದೆ. ಸೋ ಕಾಲ್ಡ್ ಪ್ರಯತ್ನ. ಈಗ ಹಮಸ್ ಟ್ರಂಪ್ರ ಗಾಜಾ ಶಾಂತಿ ಒಪ್ಪಂದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದೆ. ಮಾತುಕತೆಯಲ್ಲಿ ನಿರತವಾಗಿರೋ ಹಮಸ್ ನಾಯಕ ಖಲೀಲ್ ಅಲ್ ಹಯ್ಯಾ ಈ ಒಪ್ಪಂದಕ್ಕೆ ರೆಡಿ ಇದ್ದೀವಿ, ಆದರೆ ನಮಗೆ ಗ್ಯಾರಂಟಿ ಕೊಡಬೇಕು, ಯುದ್ಧವನ್ನು ಕೊನೆಗೊಳಿಸೋದು ಮತ್ತು ಮತ್ತೊಮ್ಮೆ ದಾಳಿಗಳು ರಿಪೀಟ್ ಆಗಬಾರದು ಅನ್ನೋ ಗ್ಯಾರಂಟಿ ಕೊಡಬೇಕು. ಈ ದಾಳಿ ಮಾಡೋದು ನಿಲ್ಲಿಸಿದ್ರೆ ನಾವು ಇದಕ್ಕೆ ರೆಡಿ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಗಾಜಾ ಯುದ್ಧ ಶುರುವಾಗಿ 2 ವರ್ಷ ಭರ್ತಿಯಾಗಿದ್ದು ಇಸ್ರೇಲ್ನ ನಿರಂತರ ದಾಳಿಯಿಂದ ಭೂಮಿ ಮೇಲಿನ ನರಕವಾಗಿ ಬದಲಾಗಿರೋ ಗಾಜಾ ಬಗ್ಗೆ ವಿಶ್ವಸಂಸ್ಥೆ ಎಂದಿನಂತೆ ತಾನು ಮಾಡೋ ಕೆಲಸವನ್ನ ಮಾಡಿದೆ. ಗೊತ್ತಲ್ಲ ವಿಶ್ವಸಂಸ್ಥೆ ಯಾವಾಗಲೂ ಏನು ಮಾಡುತ್ತೆ ಅಂತೇಳಿ, ಕಳವಳ ವ್ಯಕ್ತಪಡಿಸೋ ಕೆಲಸ, ಆಘಾತ ವ್ಯಕ್ತಪಡಿಸೋ ಕೆಲಸ, ಅದಕ್ಕೆ ಇರೋದಲ್ವ ಅದು ಮಾಡಿದೆ. ಅಚ್ಚುಕಟ್ಟಾಗಿ ಅದನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ಗೆ ಯೆಮೆನ್ನ ಹೂತಿಗಳು ಕಾಟ ಕೊಡೋಕೆ ಶುರು ಮಾಡಿದ್ದಾರೆ.
ಮತ್ತೆ ಇಸ್ರೇಲ್ ಮೇಲೆ ಡ್ರೋನ್ ಹಾರಿಸಿದ್ದಾರೆ. ಇಸ್ರೇಲ್ನ ಐಲಾಟ್ ಸಿಟಿ ಮೇಲೆ 3-4 ಡ್ರೋನ್ಗಳು ಹಾರಾಟ ಮಾಡಿದ್ದು ಹಲವು ಕಡೆ ಸೈರನ್ಗಳು ಮೊಳಗಿವೆ. ಈ ಡ್ರೋನ್ಗಳನ್ನೆಲ್ಲ ಇಸ್ರೇಲಿ ಸೇನೆ ಹೊಡೆದು ಹಾಕಿದೆ. ಈ ಡ್ರೋನ್ ದಾಳಿಗಳಿಂದ ಯಾವುದೇ ಸಾವು ನೋವುಗಳು ಆಗಿಲ್ಲ ಅಂತ ಇಸ್ರೇಲ್ ಸೇನೆ ಕನ್ಫರ್ಮ್ ಮಾಡಿದೆ. ಇತ್ತ ಈ ಹುತಿಗಳಿಗೆ ಡ್ರೋನ್ ಎಕ್ವಿಪ್ಮೆಂಟ್, ಹೈ ಅಕ್ಯುರಸಿ ಕ್ಯಾಮೆರಾ ಸೇರಿದ ಹಾಗೆ ಹಲವು ವಸ್ತುಗಳನ್ನು ಸಾಗಿಸ್ತಾ ಇದ್ದ ಹಡಗನ್ನ ಯೆಮೆನ್ನ ಅಫಿಷಿಯಲ್ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರಲ್ಲಿದ್ದಂಥ 3 ಕಳ್ಳ ಸಾಗಾಣಿಕೆದಾರರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಈ ಹಡಗು ಇರಾನ್ನಿಂದ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಿದೆ. ಯೆಮೆನ್ನಲ್ಲಿ ಅರ್ಧ ಯೆಮೆನ್ನ ಕಂಟ್ರೋಲ್ ಮಾಡ್ತಿರೋ ಈ ಶಿಯಾ ಬಂಡುಕೋರ ಗುಂಪು ಹುತಿಗಳು, ಅವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಇರಾನ್. ಏನೋ ಟ್ರಂಪ್ ಅಕ್ಕಪಕ್ಕ ನಿಂತ್ಕೊಂಡು ವಾದ್ಯ ನುಡಿಸೋರ ಸಾಲಿಗೆ ಈಗ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಕೂಡ ಸೇರ್ಪಡೆಯಾಗಿದ್ದಾರೆ. ಟ್ರಂಪ್ರನ್ನ ಭೇಟಿಯಾಗಿ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ. ಟ್ರಂಪ್ ಬಲೂನ್ ಸೀದಾ ಮೇಲಕ್ಕೆ ಎತ್ಕೊಂಡು ಹೋಗಬೇಕು. ಆ ರೀತಿ ಭಾರತ ಪಾಕಿಸ್ತಾನದಿಂದ ಹಿಡಿದು ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ತನಕ ಎಲ್ಲ ಸಂಘರ್ಷವನ್ನು ನೀವೇ ನಿಲ್ಲಿಸಿರೋದು, ನೀವು ಶಾಂತಿ ದೂತ ಅಂತ ಹೇಳಿದ್ದಾರೆ. ಹಾಗೆ ಭಯೋತ್ಪಾದನೆಗೆ ಬೆಂಬಲ ಕೊಡುವ ಇರಾನನ್ನು ಕೂಡ ನಿಷ್ಕ್ರಿಯ ಮಾಡಿದ್ದೀರಿ. ಹೀಗಾಗಿ ನೀವು ಟ್ರಾನ್ಸ್ಫಾರ್ಮೇಟಿವ್ ಮನುಷ್ಯ, ನೀವು ಎಂಥ ಪ್ರೆಸಿಡೆಂಟ್ ನೀವು ಅಂತ ಹೇಳಿದ್ದಾರೆ. ಅಂದರೆ ಜಗತ್ತಲ್ಲಿ ನಿಮ್ಮಿಂದ ಬಹಳ ಪರಿವರ್ತನೆ ಆಗ್ತಿದೆ ಅಂತ ಹೇಳಿ ಶಬಾಷಿಗಿರಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾನು ನಿಮಗೋಸ್ಕರ ಕೆಂಪು ಬಟ್ಟೆಯನ್ನು ಧರಿಸಿದ್ದೀನಿ ನೋಡಿ ಅಂತ ತಮ್ಮ ಕೊರಳಲಿನ ಟೈ ಕಡೆಗೆ ಸನ್ನೆ ಮಾಡಿದ್ದಾರೆ. ಅಂದರೆ ರಿಪಬ್ಲಿಕನ್ ಪಕ್ಷದ ಕಲರ್ ತೋರಿಸಿದ್ದಾರೆ. ಓಹೋ, ಟ್ರಂಪ್ಗೂ ನಾಚಿಕೆ ಆಗಬೇಕು. ಯಾವ ಥರ ಹೊಗಳ್ತಿದಾರಲ್ಲ ಇವ್ರು ನನ್ನನ್ನು ಅಂತ ಹೇಳಿ, ಚೂರು ಕಮ್ಮಿ ಹೊಗಳ್ರಿ ಅಂತ ಹೇಳಬೇಕು. ಆ ಲೆವೆಲ್ಗೆ ಟ್ರಂಪ್ಗೆ ಮುತ್ತು ಕೊಟ್ಟುಬಿಟ್ಟಿದ್ದಾರೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ. ನಿಮಗೆ ಗೊತ್ತಿರೋ ಹಾಗೆ ಕೆನಡಾ ಒಂಥರ ಹೆಸರಿಗೆ ಮಾತ್ರ G7 ಪವರ್ಫುಲ್ ಕಂಟ್ರಿ, ಒಂಥರ ಅಮೆರಿಕದ ಸಾಮಂತ ಇದ್ದ ಹಾಗೆ ಇವರು. ಅಮೆರಿಕ ಇಲ್ಲ ಅಂದರೆ ಇವ್ರದ್ದು ಏನೂ ನಡೆಯೋದೇ ಇಲ್ಲ. ರಕ್ಷಣೆಯಿಂದ ಹಿಡಿದು ದುಡ್ಡಿನ ತನಕ ಎಲ್ಲದಕ್ಕೂ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರೋ ಒಂದು ರಾಷ್ಟ್ರ ಇದು. ಅಂತಾರಾಷ್ಟ್ರೀಯವಾಗಿ ದೊಡ್ಡ ದೌಲತ್ ತೋರ್ಸೋಕೊಂದು ಆಗ್ಬೋದು ಇವರಿಗೆ, ಕೆನಡಾದವರಿಗೆ. ಸೊ ಅಮೆರಿಕದ ಮೇಲೆ ಪರಾವಲಂಬಿ ಜೀವಿ ಥರ ಅಂಟ್ಕೊಂಡಿರುವಂಥ ರಾಷ್ಟ್ರ. ಟ್ರಂಪ್ ಸೆಕ್ಯೂರಿಟಿ ಕೊಡಲ್ಲ, ನಿಮಗೆ ಬಿಲ್ ಕಳಿಸ್ತೀನಿ, ದುಡ್ಡು ಕಟ್ಟಿ ಅವಾಗ ಮಾತ್ರ ಸೆಕ್ಯೂರಿಟಿ ಕೊಡ್ತೀನಿ, ನಾವ್ಯಾಕೆ ನಿಮಗೆ ಖರ್ಚು ಮಾಡಬೇಕು ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ರು. ನಾವು ನಮ್ಮ ಸೇನೆ ಇಟ್ಟು ನಮ್ಮ ಮಿಸೈಲ್ಸ್ ಇಟ್ಟು ರಕ್ಷಣೆ ಕೊಡಬೇಕಂತ ಹೇಳಿದ್ರೆ ನೀವು ನಮಗೆ ಒಂದೋ ದುಡ್ಡು ಕೊಡಿ, ಅದಕ್ಕೆ ಬಿಲ್ ಕಳಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ಅಮೆರಿಕದ 51ನೇ ರಾಜ್ಯ ಆಗಿಬಿಡಿ ನೀವು ಆ ರಾಜ್ಯದ ಗವರ್ನರ್ ಮಾಡ್ತೀವಿ ಬೇಕಾದ್ರೆ, PM-ನ, ಈ ಟ್ರುಡೂ ಇದ್ದಾಗೆ ಹಿಂದೆ ಅಂತೆಲ್ಲ ಹೇಳ್ತಾ ಇದ್ರು. ಅದರ ವಿರುದ್ಧ ಭಯಂಕರ ಮಾತಾಡಿ ಕಾರ್ನಿ ಬಂದಿದ್ದು. ಅಧಿಕಾರಕ್ಕೆ ಬರೋ ತನಕ ಮಾತ್ರ ರೋಷಾವೇಶ ಕಾರ್ನಿದು. ಅಧಿಕಾರಕ್ಕೆ ಬಂದಮೇಲೆ ಈಗ ಸಾಮಂತನಿಗಿಂತ ಕಡೆ, ಗವರ್ನರ್ಗಿಂತ ಕಡೆ, ಒಂದು ವೇಳೆ 51ನೇ ರಾಜ್ಯ ಆಗಿದ್ರು ಕೂಡ ಅಷ್ಟು ಬಕೆಟ್ ಹಿಡಿತಾ ಇರಲಿಲ್ಲ ಅಂತ ಕಾಣುತ್ತೆ ಟ್ರಂಪ್. ಆ ಲೆವೆಲ್ಗೆ ನೈಸ್ ಹೊಡಿತಾ ಇದ್ದಾರೆ ಕಾರ್ನಿ. ಅಮೆರಿಕದಿಂದ ಒಂಚೂರು ಹಾಗೆ ಪರಾವಲಂಬಿ ಜೀವಿ ಥರ ಅಂಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಹೀರ್ತಾ ಇರೋಣ ಅನ್ನೋ ಲೆಕ್ಕಾಚಾರ. ಯುಕ್ರೇನ್ ವಿರುದ್ಧ ರಷ್ಯಾ ಸೇನೆಯಲ್ಲಿ ಹೋರಾಡ್ತಿದ್ದ ಭಾರತ ಮೂಲದ ವ್ಯಕ್ತಿಯೊಬ್ಬರು ಶರಣಾಗಿದ್ದಾರೆ ಅಂತ ಯುಕ್ರೇನ್ ಹೇಳಿದೆ. ಇವ್ರನ್ನ 22 ವರ್ಷದ ಮಜೋತಿ ಸಾಹಿಲ್ ಮಹಮ್ಮದ್ ಹುಸೇನ್ ಅಂತ ಗುರುತಿಸಲಾಗಿದೆ. ಈತನ ಬಂಧನ ಆಗಿರೋದ್ರ ಬಗ್ಗೆ ಭಾರತವು ಕನ್ಫರ್ಮ್ ಮಾಡಿಲ್ಲ. ಆದರೆ ವಿದೇಶಾಂಗ ಇಲಾಖೆ ವರದಿಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಆದರೆ ಭಾರತದಿಂದ ರಷ್ಯಾ ಸೇನೆಗೆ ಕಳ್ಳ ಮಾರ್ಗದಲ್ಲಿ ರಿಕ್ರೂಟ್ ಆಗ್ತಿರೋ ಮಾಹಿತಿ ಅಂತೂ ಇದ್ದೇ ಇದೆ. ಯುದ್ಧದ ನಡುವೆ ಪುಟಿನ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಈ ವರ್ಷದ ಮೊದಲ 9 ತಿಂಗಳಲ್ಲಿ ಯುಕ್ರೇನ್ನ ಸುಮಾರು 5,000 ಸ್ಕ್ವೇರ್ ಕಿಲೋಮೀಟರ್ ಭೂಭಾಗವನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆದರೆ ರಷ್ಯಾ ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ ಅಂತಲೂ ಹೇಳಿದ್ದಾರೆ. ಸೊ ಈ ಮೂಲಕ ಸೋಕಾಳ್ ಶಾಂತಿದೂತ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಬೆಂಗಳೂರಿಗಿಂತ 8 ಪಟ್ಟು ದೊಡ್ಡ ಭೂಮಿಯನ್ನು ಪುಟಿನ್ ನುಂಗಿದ್ದಾರೆ ಯುಕ್ರೇನ್ನಲ್ಲಿ. ಪುಟಿನ್ರ 73ನೇ ಬರ್ತ್ಡೇಗೆ PM ನರೇಂದ್ರ ಮೋದಿ ಶುಭ ಕೋರಿದ್ದಾರೆ. ಫೋನ್ ಮಾಡಿ ಶುಭಾಶಯ ಹೇಳಿದ್ದಾರೆ. ಮಾತುಕತೆ ವೇಳೆ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಪ್ರಗತಿಯನ್ನ ಇಬ್ಬರು ನಾಯಕರು ಪರಿಶೀಲನೆ ಮಾಡಿದ್ದಾರೆ. ಹಾಗೆ 2 ರಾಷ್ಟ್ರಗಳ ನಡುವಿನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮತ್ತಷ್ಟು ಬಲಪಡಿಸೋ ಕುರಿತು ಕೂಡ ಚರ್ಚೆಯಾಗಿದೆ. ಈ ವರ್ಷಾಂತ್ಯಕ್ಕೆ ಭಾರತದಲ್ಲಿ ನಡೆಯಲಿರೋ 23ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ನೀವು ಬರ್ತೀರಿ ಅಂತ ಹೇಳಿ ನಾನು ಕಾಯ್ತಾ ಇದ್ದೀನಿ ಅಂತ PM ಹೇಳಿದ್ದಾರೆ. ಅಂತರ್ ಯುದ್ಧದಿಂದ ತುಂಡಾಗ್ತಿರೋ ಮಯನ್ಮಾರ್ನಲ್ಲಿ ಮತ್ತೊಂದು ಆಘಾತಕಾರಿ ಘಟನೆಯಾಗಿದೆ. ಹಬ್ಬದ ಆಚರಣೆ ಮಾಡ್ತಿದ್ದ ಅಮಾಯಕ ನಾಗರಿಕರ ಮೇಲೆ ಮಯನ್ಮಾರ್ನ ಹುಂತಾ ಸೇನೆ ಸ್ಫೋಟಕ ಸುರಿದಿದೆ. ಪರಿಣಾಮ 40ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, 80ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಯನ್ಮಾರ್ನ ಚಾಂಗ್ ಯೂನಲ್ಲಿ ಈ ಘಟನೆಯಾಗಿದೆ. ಇದನ್ನು ಮಯನ್ಮಾರ್ ಸೇನೆ ಸಮರ್ಥಿಸಿಕೊಂಡಿದೆ. ಸೇನೆ ವಿರುದ್ಧ ಇವರು ಪ್ರತಿಭಟನೆ ಸೇರ್ತಾ ಇದ್ರು, ಅದಕ್ಕೆ ನಾವು ಮುಗಿಸ್ಬಿಟ್ಟಿದ್ದೀವಿ ಸ್ಫೋಟಕ ಹಾಕಿ ಅಂತ ಹೇಳಿಕೊಂಡಿದೆ. ದೀಪಾವಳಿಯನ್ನ ರಜಾ ದಿನಗಳ ಅಧಿಕೃತ ಪಟ್ಟಿಗೆ ಸೇರಿಸ್ತೀವಿ ಅಂತ ಅಮೆರಿಕದ ಇಂಪಾರ್ಟೆಂಟ್ ಸ್ಟೇಟ್ ಕ್ಯಾಲಿಫೋರ್ನಿಯಾ ಸರ್ಕಾರ ಘೋಷಿಸಿದೆ. ಅಲ್ಲಿನ ರಾಜ್ಯದ ಲೀವ್ಸ್ ಪಟ್ಟಿಗೆ ಸೇರಿಸ್ತಾರೆ. ಗವರ್ನರ್ ಗ್ಯಾವಿನ್ ನ್ಯೂಸಮ್ ಇದರ ಸಂಬಂಧ ಬಿಲ್ಗೆ ಸೈನ್ ಮಾಡಿದ್ದಾರೆ. ಇದರಿಂದ ಅಲ್ಲಿ ನೆಲೆಸಿರೋ ಸುಮಾರು 10 ಲಕ್ಷದಷ್ಟು ಭಾರತೀಯರಿಗೆ ಗುಡ್ ನ್ಯೂಸ್ ಸಿಕ್ಕದಂತಾಗಿದೆ. ನೊಬೆಲ್ ಸಿಗಬೇಕು ಅನ್ನೋ ಟ್ರಂಪ್ರ ಕನಸಿಗೆ ತೈವಾನ್ ಬಿಗ್ ಚಾಲೆಂಜ್ ಹಾಕಿದೆ. ಟ್ರಂಪ್ಗೆ ನೊಬೆಲ್ ಬೇಕು ಅಂದರೆ ಚೈನಾವನ್ನು ಫಸ್ಟ್ ತಡಿಬೇಕು ಅಂತ ತೈವಾನ್ ಅಧ್ಯಕ್ಷ ಲೈ ಚೆಂಗ್ ಹೇಳಿದ್ದಾರೆ.
ಟ್ರಂಪ್ ಚೀನಾದ ಆಕ್ರಮಣಕಾರಿ ನೀತಿಯನ್ನ ತಡೆಯೋಕೆ ಯಶಸ್ವಿಯಾದ್ರೆ ಆಗ ನೋಡಿ ನಿಜಕ್ಕೂ ಟ್ರಂಪ್ಗೆ ನೊಬೆಲ್ ಕೊಡಬೇಕು, ಅವಾಗ ಇಡೀ ಜಗತ್ತು ನೆಮ್ಮದಿಯಾಗಿರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾ ತನ್ನ ನೆಲದಲ್ಲಿ ತೈವಾನ್ ದೇಶದ ಪ್ರತಿಕೃತಿ ಸೃಷ್ಟಿಸಿ ದಾಳಿ ನಡೆಸೋ ಅಭ್ಯಾಸ ಮಾಡ್ತಾ ಇರೋ ಹೊತ್ತಲ್ಲಿ ತೈವಾನ್ ಈ ರೀತಿ ಹೇಳಿದೆ. ಇನ್ನು ಭಾರತದ ಮಿತ್ರ ರಾಷ್ಟ್ರ ಪಪುವಾ ನ್ಯೂಗಿನಿಯಾದಲ್ಲಿ 6.6 ತೀವ್ರತೆಯ ಪ್ರಬಲ ಭೂಕಂಪ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ. ಇದು ದೇಶದ ಅತಿ ದೊಡ್ಡ ನಗರ ಲೇ ಅನ್ನೋ ಕಡೆ ಉಂಟಾಗಿದೆ. ರಾಜಧಾನಿ ಪೋರ್ಟೋ ಮೊರ್ಸಿಬಿಯಾದಲ್ಲೂ ಕೂಡ ಕಂಪನದ ಅನುಭವ ಆಗಿದೆ. ಆದರೆ ಯಾವುದೇ ಸಾವು ನೋವು ಕೂಡ ವರದಿಯಾಗಿಲ್ಲ ಇಲ್ಲಿ ತನಕ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.